ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಚೋಲೆ ಭಟೂರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಇದು ಪಂಜಾಬಿ ಡಿಶ್ಶು, ಬಟ್ ಇದನ್ನು ಇವಾಗ ಎಲ್ಲ ಕಡೆನೂ ಮಾಡಕತ್ತಾರ. ಇದನ್ನು ಮಾಡೋಕೆ ನಾವು ಅರ್ಧ kg ಚೋಲೆ ತೊಗೊಂಡಿವಿ. ಚೋಲೆ ಅಂದ್ರೆ ಕಾಬೂಲ್ ಕಡ್ಲಿ, ಬಿಳಿ ಕಡ್ಲಿ ಏನು ಬರುತ್ತಲ್ಲ ಅದು, ಮತ್ತು ಮೀಡಿಯಮ್ ಸೈಜ್ 3 ಆಲೂಗಡ್ಡೆ ತೊಗೊಂಡಿವಿ. ಈಗ ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈರುಳ್ಳಿದು ಮತ್ತು ಟೊಮ್ಯಾಟೋದು ಎರಡು ಮಿಕ್ಸ್ ಮಾಡೇ ಮಾಡ್ಕೋಬೋದು, ಸಪ್ರೇಟ್ ಬೇಕಾದರೂ ಮಾಡ್ಕೋಬೋದು. ಈಗ ಮತ್ತು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಈಗ ನೋಡಿರಿ, ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಈರುಳ್ಳಿ ಮತ್ತು ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದನ್ನು. ಈಗ ಇದಕ್ಕೆ ಸ್ವಲ್ಪ ಜೀರಾ ಪೌಡ್ರ್, ಸ್ವಲ್ಪ ಗರಂ ಮಸಾಲೆ ಪೌಡ್ರ್, ಆಮೇಲೆ ಕೊರಿಯಂಡ್ರ್ ಪೌಡ್ರ್, ಹವೀಸ್ ಪೌಡ್ರ್ ಸ್ವಲ್ಪ, ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆಂದಾಗಿ ಎಣ್ಣೆ ಒಳಗದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೀಟಾಗಿ. ಈಗ ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಇದು ಸ್ಪೈಸಿ ಇದ್ದರೆ ಟೇಸ್ಟ್ ಕೊಡ್ತೈತಿ. ಈ ರೀತಿ ನೋಡಿರಿ, ಎಣ್ಣೆ ಒಳಗೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ 3 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡು ಕುದಿಸಿಟ್ಕೊಂಡಿವಿ. ಮತ್ತು ಇದು ಕಾಬೂಲ್ ಕಡ್ಲಿ ಏನಿತ್ತಲ್ಲ ಅದನ್ನು ಹಿಂದಿನ ದಿನ ನೆನೆಸಿ ಬೆಳಗ್ಗೆ ಮತ್ತು ಕುಕ್ಕರ್ ಒಳಗೆ ಬೇಯಿಸಿ ಇಟ್ಕೊಂಡಿವಿ. ಈ ರೀತಿ 2 ಆಲೂ ಮತ್ತು ಇದನ್ನು ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಫುಲ್ ಹಿಟ್ಟಿಟ್ಟಂಗೆ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಅದನ್ನು ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ಆಲೂನು ಅಷ್ಟೇ ಸ್ಮ್ಯಾಶ್ ಮಾಡಿ ಈಗ ಅದಕ್ಕೆ ಮಿಕ್ಸ್ ಮಾಡಬೇಕು. ಇದು ಭಾಳ ಟೇಸ್ಟಿ ಆಗ್ತೈತಿ. ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಲಂಚಿಗೂ ಮಾಡ್ಕೋಬೋದು, ಡಿನ್ನರ್ಗೂ ಮಾಡ್ಕೋಬೋದು, ಅಥವಾ ಯಾರ ಮನೆಗೆ ಗೆಸ್ಟ್ ಬಂದರೆ ಅವ್ರಿಗೂ ಮಾಡ್ಬೋದು. ಒಳ್ಳೆ ಕಾಂಬಿನೇಷನ್ ಇದೆ ಚೋಲೆ ಭಟೂರೆ. ಸ್ವಲ್ಪ ಉಪ್ಪು ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಸ್ಮ್ಯಾಶ್ ಮಾಡಿದ್ದ ಆಲೂಗಡ್ಡೆನೂ ಅದಕ್ಕೆ ಹಾಕಿ ಕುದಿಸ್ಬೇಕು ಚೆಂದಂಗೆ. ಇದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿ ಶುಂಠಿದು, ಅದನ್ನು ಸ್ವಲ್ಪ ಲಾಸ್ಟಿಗೆ ಹಾಕಬೇಕು. ಖಾರದ ಪುಡಿನೂ ಹಾಕಿವಿ ನಾವು, ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಾಕತ್ತೀವಿ. ಎರಡೂ ಹಾಕಿದ್ರು ಟೇಸ್ಟ್ ಚಲೋ ಬರ್ತೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಪೂರಿ ಜೊತೆನ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕಿವಿ. ಚಪಾತಿಗೂ ತಿನ್ಕೋಬೋದು ನೀವು, ರೈಸಿಗೂ ತಿನ್ಕೋಬೋದು. ಚೋಲೆ ಭಟೂರೆ ಅದೊಂದು ಕಾಂಬಿನೇಷನ್ ಎರಡು, ಅದಕ್ಕೆ ಪೂರಿಗೆ ಅಂತ ಇದು ಮಾಡ್ತೀವಿ. ಬಟ್ ಚಪಾತಿ ರೈಸಿಗೂ ಇದನ್ನು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ನೀವು. ಈಗ ಭಟೂರೆ ಪೂರಿ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೊಸರು ಹಾಕ್ಕೊಂಡಿವಿ. ಮೈದಾ ತೊಗೊಂಡಿವಿ ಇಲ್ಲೇ, ಬೇಕಂದ್ರೆ ಗೋಧಿನ ಹಾಕ್ಕೋಬೋದು. ಸ್ವಲ್ಪ ಸಕ್ಕರೆ, ಗೋಧಿ ಹಿಟ್ಟೊಳಗೂ ಮಾಡ್ಕೋಬೋದು. ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕ್ಕೊಂಡಿವಿ, ಮತ್ತು ಸ್ವಲ್ಪ ಹಾಲು ಮೊಸರು ಹಾಕೋದ್ರಿಂದ ಪುರಿ ಒಳಗೆ ಸಾಫ್ಟಾಗಿ ಬರ್ತೈತಿ, ಮೇಲೆ ಕ್ರಿಸ್ಪಿಯಾಗಿ ಬರ್ತೈತಿ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀರು ಹಾಕಿ ಕಲಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ನೋಡಿರಿ, ಈ ರೀತಿ ಕಲಿಸ್ಕೋಬೇಕು, ಈ ಹದ ಬರಬೇಕು. ಇದನ್ನು ಏನೈತಲ್ಲ ಸಣ್ಣ ಸಣ್ಣ ಉಳಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಪೂರಿ. ಈ ಭಟೂರೆ ಸೈಜ್ ದೊಡ್ಡದಿರ್ತೈತಿ, ಚೋಲೆ ಭಟೂರೆ ಸೈಜ್. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ಇವನ್ನ ನಾರ್ಮಲ್ ಪುರಿ ಹೆಂಗೂ ಲಟ್ಟಿಸ್ಕೋಬೋದು, ಇಲ್ಲ ನಮ್ಗೆ ದೊಡ್ಡ ಸೈಜ್ ಬೇಕು ಅಂದ್ರೆ ಭಟೂರೆ ಸೈಜು ಮಾಡ್ಕೋಬೋದು. ಕಾಯ್ದಿದ್ದು ಎಣ್ಣೆ ಒಳಗೆ ಈ ರೀತಿ ಹಾಕಿ ಚೆಂದಾಗಿ ಡೀಪ್ ಫ್ರೈ ಮಾಡಬೇಕು. ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಡೀಪ್ ಫ್ರೈ ಮಾಡಿ ತಕ್ಕೋಬೇಕು. ಇದನ್ನು ನೋಡಿ ಚೆಂದಾಗಿ ಹಿಂಗೆ ಉಬ್ಬಬೇಕು ಪುರಿ. ಸ್ವಲ್ಪ ಎಣ್ಣೆ ಒಳಗೆ
ಹಿಂಗೆ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ಫುಲ್ ಈ ರೀತಿ ಎಣ್ಣೆ ಹಾಕಿದ್ರೆ ಫುಲ್ ಉಬ್ಕೊಂಡು ಬರ್ತೈತಿ. ಈ ರೀತಿ ಗೋಲ್ಡನ್ ಬ್ರೌನ್ ಆದ್ಕೂಳೆ ತೆಕ್ಕೋಬೇಕು. ಈಗ ನೋಡಿರಿ ನಮ್ದು ಮಸ್ತ್ ಟೇಸ್ಟಿ ಸ್ಪೈಸಿ ಚೋಲೆ ಭಟೂರೆ ರೆಡಿ ಆಯ್ತು. ಸರ್ವ್ ಮಾಡೋಣ ಈಗ. ಈರುಳ್ಳಿ ಮತ್ತು ಲೆಮನ್ ಜೊತೆ ಕಾಂಬಿನೇಷನ್ ಮಸ್ತ್ ಇರ್ತೈತೆ ಇದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ನೀವು ಇದನ್ನು ಮಾಡಿ ಹಾಕ್ಬೋದು. ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಲಂಚು ಡಿನ್ನರು ಯಾವಾಗ ಬೇಕಾದರೂ ಮಾಡ್ಕೋಬೋದು ಇದನ್ನು. ನಮ್ಮ ಚೋಲೆ ಭಟೂರೆ ಈಗ ರೆಡಿ ಆಗೈತಿ. ನೀವು ಎಲ್ಲರೂ ಒಂದು ಸಲ ಮಾಡ್ಕೊಂಡು ಹೆಂಗಿತ್ತಂತ ನಮಗೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.